ಮಹಿಳಾ ರೋಗಿಗಳ ಸಮಸ್ಯೆ ಆಲಿಸಿದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ. ಕಲಬುರಗಿ ಜಿಲ್ಲೆಯ ಕಾಳಗಿ ಪಟ್ಟಣಕ್ಕೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಬೆಂಗಳೂರು ಕಾಳಗಿ ತಾಲೂಕಿನ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಸಾಯಂಕಾಲ 4:30ಕ್ಕೆ ಭೇಟಿ ನೀಡಿದರು. ಸಮುದಾಯದ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ಆಶಾ ಕಾರ್ಯಕರ್ತರ ತಮ್ಮ ಸಮಸ್ಯೆ ಹಾಗೂ 5 ತಿಂಗಳಾದರೂ ಸಂಬಳ ಮಾಡಿರುವುದಿಲ್ಲ ಎಂದು ಕುರಿತು ಮನವಿ ಸಲ್ಲಿಸಿದರು. ಹಾಗೂ ಸಮುದಾಯದ ಆರೋಗ್ಯ ಕೇಂದ್ರದ ಎಲ್ಲಾ ವಾರ್ಡ್ಗಳಲ್ಲಿ ಹೋಗಿ ರೋಗಿಗಳಿಗೆ ಭೇಟಿ ನೀಡಿ ಸಮಸ್ಯೆಯನ್ನ ಕೇಳಿ ಆಲಿಸಿದರು. ತಾಲೂಕಿನ ಸಮುದಾಯ ಆರೋಗ್ಯ ಕೇಂದ್ರ ಸಮಸ್ಯೆ ಕುರಿತು ವಿವಿಧ ಸಂಘಟನೆಯ ಮುಖಂಡರು ಮನವಿ ಪತ್ರ ಸಲ್ಲಿಸಿದರು. ಹಾಗೂ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಕಮ್ಮಿ ಇರದ ಹಾಗೆ ಸುತ್ತಮುತ್ತಲಿನ ಸ್ವಚ್ಛತೆ ಕಾಪಾಡಿ ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಟಿಎಚ್ಒ ವೀರನಾಥ್ ಕನಾಕ್, ತಾಲೂಕು ಅಧಿಕಾರಿ ಚಿತ್ತಾಪುರ ಅಮರೇಶ್, ಆಡಳಿತ ವೈದ್ಯಾಧಿಕಾರಿಗಳು ಕಾಳಗಿ ಹಾಗೂ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಪಂಕಜ ಎಂ, ಕಾಳಗಿ ಪಿಎಸ್ಐ ತಿಮ್ಮಯ್ಯ ಹಾಗೂ ವಿವಿಧ ಸಂಘಟನೆ ಮುಖಂಡರು ಉಪಸ್ಥಿತರಿದ್ದರು. ರಮೇಶ್ ಎಸ್ ಕುಡಹಳ್ಳಿ, ಜಗ ನ್ಯೂಸ್ ಕನ್ನಡ, ಕಾಳಗಿ. ನಾರ್ಮಲ್ ಸಂಬಳನೂ ಬಂದಿಲ್ರಿ ಮೇಡಮ್. ಅದನ್ನ ಮಾಡಕತ್ತೀವ್ರಿ ನಾವು ಡೆಲಿವರಿ ಕೂಡ ನೈಟ್ ಏನು ಕೆಲಸನ ಬಿಟ್ಟಿಲ್ರಿ. ಇಲ್ಲಿ ತನಕ 5 ತಿಂಗಳು ಪೇಮೆಂಟ್ ಬಂದಿಲ್ಲ ಅಂದ್ರೆ ನಾವು 5 ತಿಂಗಳು ಪೇಮೆಂಟ್ ಇಲ್ರಿ. NHM ಇಲ್ಲ, ಫಿಕ್ಸ್ ಅಂತ 3 ತಿಂಗಳದ್ದು ಬರೋದಿತ್ರಿ. 1 ತಿಂಗಳದ್ದು ಅಷ್ಟೇ ಐತೆ. 5 ತಿಂಗಳದ ಒಂದೇ ತಿಂಗಳು 5 ಸಾವಿರ ಅಷ್ಟೇ ಸರ್. 5 ಸಾವಿರ ನಮ್ಮ ಪಗಾರ 5 ಸಾವಿರ 25 ಸಾವಿರ ಬರ್ಬೇಕ್ರಿ ಒಬ್ಬರಿಗೆ. ಕನಿಷ್ಠ ಅಂದರೆ 25 ಸಾವಿರ 5 ಸಾವಿರ ಅಷ್ಟೇ ಇಲ್ಲ. ಇಲ್ಲ ಆಗಿಲ್ಲ, ಅದೇನಿದೆ ನೀವು ನೋಡಿ. ಯಾಕೆ ಅಂದ್ರೆ 5 ತಿಂಗಳು ನಾವು ಪಾಪ ಆಶಾ ಕಾರ್ಯಕರ್ತರಿಗೆ ನಾವು ಸಂಬಳ ಹಾಕ್ಲಿಲ್ಲ ಅಂದ್ರೆ ಬದುಕು ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಲ್ಲ ಏನಂದ್ರೆ ಇದು ಇಟ್ ಈಸ್ ನಾಟ್ ವರಿಂಗ್, ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕ್ರೂಷಿಯಲ್ ಫ್ಯಾಕ್ಟರ್. ಆಮೇಲೆ ಎರಡನೇದು ಏನಂತಂದ್ರೆ ಬರೀ ಆ ತಾಯಂದಿರ ಕಣ್ಣಲ್ಲಿ ಬರೀ ನಾನು ನೀರೇ ನೋಡಿದೀನಿ. ಇಷ್ಟೆಲ್ಲ ನಿಮ್ಗೆ ಇಡೀ ಸಮಾಜದ ಆರೋಗ್ಯನ ಕಾಪಾಡ್ತಾ ಇರೋರ್ನ ಅವ್ರನ್ನೇ ನೀವು ಮರ್ತು ಬಿಟ್ರೆ ಹೇಗೆ? ನಾವು ಈಗ ನೀವು ಇರೋದ್ರಿಂದ ನಾನೀಗ ಕಾಳಗಿ ತಾಲೂಕು ನಮ್ಮ ಕಲಬುರಗಿ ಜಿಲ್ಲೆ ಮಾತಾಡಿ ಇಮಿಡಿಯೇಟ್ಲಿ ಅದನ್ನ ಏನಿದೆ ಅದನ್ನ ಕ್ಲಿಯರ್ ಮಾಡಿಸಿ. ಪಾಪ ಬರೋದು ಕಡಿಮೆ ಸಂಬಳ, ಅದ್ರಲ್ಲೂ ಕೊಡ್ಲಿಲ್ಲ ಅಂದ್ರೆ ಕಷ್ಟ ಆಗತ್ತೆ. ನೀವು ನಾನು ಅಫಿಷಿಯಲ್ನು ಸಹ ನಿಮ್ಗೆ ಕಮ್ಯುನಿಕೇಟ್ ಮಾಡ್ತೀನಿ, ನಮ್ಗೆ ರಿಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು ನಮಸ್ಕಾರ. ಇಲ್ಲಿ ಬಂದಾಗ ಇವಾಗ ನೋಡಿದ್ರ ಈ ನಮಗೆ ಆಶ್ಚರ್ಯ ಆಗುತ್ತೆ, ನೀವು ಏನಪ್ಪ ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್. ಇಷ್ಟೆಲ್ಲ ಸಮಸ್ಯೆಗಳು ಮೇಡಮ್. ಸರ್, ಒಂದು 4 ತಿಂಗಳ ಹಿಂದೆ ಮೇಡಮ್ ಕ್ರಿಟಿಕಲ್ ಪೇಷಂಟ್ ಕರೆಂಟ್ ಸತ್ತಿತ್ತು. ಈಗ ಹಳ್ಳಿದಾಗ ಇಲ್ಲೇ PM ಬಂದೇವು ನಾವು ರಾತ್ರಿಲಿ. ನಾವು ಸಂಘಟನಾ ರೈತ ಸಂಘ ಅಧ್ಯಕ್ಷನ ರಾತ್ರಿ ಬಂದಾಗ ಈಗ PM ಮಾಡಕ್ಕೆ ಯಾರೂ ಇಲ್ಲ. PM ಮಾಡಕ್ಕೆ ಯಾರೂ ಇಲ್ಲ. ನಮ್ಮ ರೆಡ್ಕಲ್ದಾಗ ಒಬ್ಬ ನಿವೃತ್ತಿರಿ ಏನು ಮಾಡ್ತಿರಲ್ಲ ಹಾಸ್ಪಿಟಲ್ದಾಗ ಅವ್ರು ಮಾಡಿದ್ರು. ಅದು ಡಬ್ಬಿ ಇರಲಾರ್ದಕ್ಕೆ ನಾವು PM ಮಾಡ್ಕೊಳತ್ತಿದ್ದೀವಿ ಸರ್ ಮೇಡಮ್. ಚಳಿಗಾಲ ದಿವಸ ಸಿಗ್ತಾವಾಗ ಇನ್ನ ಭೀ ಅವತ್ತು ಏನು ಇದ್ದಿದ್ದಲ್ಲ ಲೈಟ್, ಅದು ಇನ್ನ ಭೀ ಲೈಟ್ ಇಲ್ರಿ ಆ PM ರೂಮ್. ಶವಗಾರ ಏನು ಕೋಣೆ ಅದ ಮೇಡಮ್, ನಿನ್ನೆ ನೈಟ್ ಒಬ್ಬರು ಪ್ರೈವೇಟ್ದವರು 1,000 ರೂಪಾಯಿ ಕೊಟ್ಟು ಇವತ್ತು ಬಾಡಿಗೆ ತಂದು ಅಲ್ಲಿ ಲೈಟ್ ಹಾಕಿ ನಿನ್ನೆ PM ಹಾಕೊಂಡಿದ್ದಾರೆ ಮೇಡಮ್. ಬಿಲ್ಡಿಂಗ್ ನಡೀತಾ ಇರೋದ್ರಿಂದ ಶಾರ್ಟ್ ಸರ್ಕ್ಯೂಟ್ ಆಗ್ತಾನೆ ಇದೆ. ಬಿಲ್ಡಿಂಗ್ನಲ್ಲಿ ಕೆಲಸ ನಡೀತಿದೆ, ಎಲ್ಲಿ ಬೇಕಲ್ಲಿ ವೈರ್. ತಮ್ಮ ಮನೆಯಾಗ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಮಾಡ್ಕೊತಿದ್ರ ಇಲ್ಲ? ಶಾರ್ಟ್ ಸರ್ಕ್ಯೂಟ್ ಆ ಥರ ಎಲ್ಲ 800 ರೂಪಾಯಿ ಖರ್ಚು ಮಾಡ್ಕೊಂಡು ತಗೊಂಡು ಬಂದು ಸರ್ ನಿನ್ನೆ ಪ್ರೆಸೆಂಟ್ ಅಲ್ಲಪ್ಪ. ಇವಾಗ ಅವರೆಲ್ಲ ನೋಡಿ ತಾನೇ ವಿನೋದ್ ಜೊತೆ ಖರ್ಚು ಮಾಡ್ಕೊಂಡು ತಮ್ಮನ್ನು ರಿಕ್ವೆಸ್ಟ್ ಮಾಡೋದು ಮೇಡಮ್. ಇವತ್ತು ಸಾವಿರಾರು ಕೋಟಿ ರೂಪಾಯಿ ಲಕ್ಷಗಟ್ಟಲೆ ದುಡ್ಡು ಇವತ್ತು ಅಂಗನವಾಡಿ ಕೇಂದ್ರಾಗ ಆಲ್ರೆಡಿ ಸಣ್ಣ ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ಪೌಷ್ಟಿಕಾಹಾರ ಕಲಿಸ್ಬೇಕಾಗಿ ಆಲ್ರೆಡಿ ಪ್ರತಿದಿನ ರಾಷನ್ ಬರ್ತದೆ. ಅದರಲ್ಲಿ ಯಾವುದೇ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಮಕ್ಕಳಿಗೆ ಯಾವುದೋ ಊಟ, ಬಿಸಿ ಊಟ ಆಗಲಿ ಮತ್ತು ರಾಷನ್ಗಳು ಇದು ಮಾಡೋದು ಮೇಡಮ್. ಕೊಡಲೇ ರೀ ಒಂದು ಅಂಗನವಾಡಿ ಏನು ಪ್ರತಿ ತಿಂಗಳ ಬರೋ ರಾಷನ್ ಖರೀದಿಸುವ ಪ್ಲಾನ್ ಇರುತ್ತೀರಾ?
ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.